ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮಾರ್ಕ್ ಇಂಟ್ರೋ ಅಥವಾ ಒಂದು ಚಿಕ್ಕದಾದಂಥ ಟೀಸರ್ ರಿಲೀಸ್ ಆಗಿದೆ. ಲಿಟ್ರಲಿ ಅದನ್ನು ಸಿನಿ ಪ್ರಿಯರಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಒಂದು ಟೀಸರ್ ಮೂಡಿ ಬಂದಿದೆ. ಈ ಸಿನಿಮಾದ ಕುರಿತಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಕಾರಣ ಇಷ್ಟೇ, ಈ ಹಿಂದೆ ಬಂದಂಥ ಮ್ಯಾಕ್ಸ್ ಸಿನಿಮಾ ಇದೆ, ಇದು ಸಾಕಷ್ಟು ಸೌಂಡನ್ನು ಮಾಡಿತ್ತು. ಆ ಕಾರಣಕ್ಕಾಗಿ ಈ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಕಾಂಬಿನೇಷನ್ ಇತ್ತು, ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯನ್ ಅವ್ರದ್ದು. ಆ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದು ಇಲ್ಲೂ ಕೂಡ ಮುಂದುವರೆದಿದೆ. ಆ ಸಲುವಾಗಿ ಸಿನಿ ಪ್ರಿಯರಲ್ಲಿ ಅಥವಾ ಸುದೀಪ್ ಅಭಿಮಾನಿಗಳಲ್ಲಿ ಸಾಕಷ್ಟು ಈ ಒಂದು ಸಿನಿಮಾದ ಕುರಿತಂತೆ ನಿರೀಕ್ಷೆಗಳು ಇದೆ. ಸೊ ಆ ಕಾರಣಕ್ಕಾಗಿ ಅದರ ನಡುವೆ ಈ ಒಂದು ಮ್ಯಾಕ್ಸ್ ಇಂಟ್ರೋ ರಿಲೀಸ್ ಆಗಿದೆ ಮತ್ತು ಸಾಕಷ್ಟು ವೀಕ್ಷಣೆಯನ್ನು ಪಡ್ಕೊಂಡಿದೆ ಈ ಒಂದು ಇಂಟ್ರೋ. ಈ ಇಂಟ್ರೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಈ ಮಾರ್ಕ್ ಕ್ಯಾರೆಕ್ಟರನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಪ್ರಯತ್ನದ ಭಾಗ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಮಾರ್ಕ್ ಕ್ಯಾರೆಕ್ಟ್ರು ಈ ಒಂದು ಇಂಟ್ರೋವನ್ನು ಆವರಿಸಿಕೊಂಡಿದೆ. ಡಾರ್ಕ್ ಥೀಮಲ್ಲಿ ಈ 1.14 ಸೆಕೆಂಡ್ ಒಂದು ಟ್ರೇಲರ್ ಅಥವಾ ಇಂಟ್ರೋ ಪಾಸ್ ಆಗುತ್ತೆ. ಸುದೀಪ್ ಅವರು ಏನಾದರೂ ಬೇರೆ ಕ್ಯಾರೆಕ್ಟರ್ಲಿ ಅಂತಂದರೆ ಲೈಕ್ ಅವರು ಅಂಡರ್ ಕವರ್ ಆಫೀಸರ್ ಆಗಿ ಈ ಥರದ್ದು ಏನಾದರೂ ಇರಬಹುದು ಅಂತ ನನಗೆ ಒಂದಷ್ಟು ಹಿಂಟು ಕೂಡ ಸಿಗುತ್ತೆ. ಯಾಕಂದರೆ ಈ ಇಂಟ್ರೋ ಸ್ಟಾರ್ಟ್ ಆಗುವಾಗ ಎಲ್ಲ ಗ್ಯಾಂಗ್ಸ್ಟಾರ್ಗಳನ್ನು ಸೇರಿಸ್ಕೊಂಡು ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಆ್ಯಂಡ್ ಆ ಮೀಟಿಂಗಲ್ಲಿ ಮಾರ್ಕ್ ಕ್ಯಾರೆಕ್ಟರ್ ಮುಗಿಸೋಕ್ಕಂತ ಅಲ್ಲಿ ಎಲ್ಲ ಗ್ಯಾಂಗ್ಸ್ಟಾರ್ ಟೀಮ್ಗಳಿಗೆ ಒಂದು ಮಾರ್ಕ್ನ ಫೋಟೋ ಕೂಡ ಕಳಿಸಲಾಗುತ್ತೆ. ಆ್ಯಂಡ್ ಅದರಲ್ಲಿ ಆ ವಿಲನ್ ಹೇಳುವಂಥ ಒಂದು ಸಂಭಾಷಣೆ ಇದೆಯಲ್ಲ, ಆ ಮಾರ್ಕನ್ನು ಮುಗಿಸಿದ್ರೆ ಒಂದು ದೊಡ್ಡ ಮಟ್ಟದ ಹ್ಯೂಜ್ ಅಮೌಂಟನ್ನು ಕೊಡುವಾಗಿ ಆ ಅಮೌಂಟನ್ನು ಓಪನ್ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಸುದೀಪ್ ಅವರು ಅಂಡರ್ ಕವರ್ ಆಫೀಸರ್ ಇರ್ಬೋದು ಅಥವಾ ಗ್ಯಾಂಗ್ಸ್ಟರ್ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ಅನ್ನುವಂಥ ಒಂದು ಹಿಂಟ್ ಕೂಡ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅನಂತರ ಈ ಮಾರ್ಕ್ ಕ್ಯಾರೆಕ್ಟರ್ ಎಷ್ಟು ಡೇಂಜರಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ಸೀಕ್ವೆನ್ಸ್ ಇದೆ. ಅದರಲ್ಲಿ ಇಲ್ಲಿ ತೋರಿಸುವಂಥ ಸುದೀಪ್ ಅವರ ಫೈಟಿಂಗ್ ಆ್ಯಕ್ಷನ್ ಸೀನ್ಗಳು ಮತ್ತು ಅವರ ನೋಟ ಇದೆಯಲ್ಲ, ಇದು ಹುಚ್ಚೆಪ್ಸುವಂತೆ ಮಾಡುತ್ತೆ. ಆ ಮಟ್ಟಿಗೆ ಇದೆ. ಕೊನೆಯಲ್ಲಿ ಮಾರ್ಕ್ ಕ್ಯಾರೆಕ್ಟರ್ನ ಇನ್ನೂ ಡೇಂಜರಸ್ ಆಗಿ ಬಿಂಬಿಸುವಂಥ ಪ್ರಯತ್ನದ ಭಾಗವಾಗಿ ಇಲ್ಲಿ ಎಲ್ಲ ಸಿನಿಮಾದಲ್ಲೂ ಇತ್ತೀಚೆಗೆ ಆವರಿಸ್ಕೊಳ್ತಾ ಇರುವಂಥ ಒಬ್ಬ ವಿಲನ್ ಡ್ರ್ಯಾಗನ್ ಮಂಜು ಅವರ ಒಂದು ಸಂಭಾಷಣೆ, ಮಾರ್ಕ್ ನನಗಿಂತ ಡೇಂಜರ್ ಅನ್ನುವಂಥ ಒಂದು ಸಂಭಾಷಣೆ. ಆ್ಯಂಡ್ ಅದಕ್ಕೆ ಉತ್ತರವಾಗಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸಲ್ಲಿ ಮಾತಾಡಬೇಕು ಅನ್ನುವಂಥ ಒಂದು ರಿಪ್ಲೈ ಕೂಡ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ಕ್ಯಾರೆಕ್ಟ್ರು ಅತ್ಯಂತ ಡೇಂಜರಸ್ ಅಥವಾ ನಟೋರಿಯಸ್ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ್ಯಂಡ್ ಇದಕ್ಕೆ ಯಾವ ರೀತಿಯಾಗಿ ಕಥಾಹಂದರ ಹೆಂಗೆ ಸಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ಮಂತಲ್ಲಿ, ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಸಲುವಾಗಿ ಆದಷ್ಟು ಬೇಗ ಈ ಒಂದು ಸಿನಿಮಾ ತೆರೆಗೆ ಬರುತ್ತೆ. ಅದು ಎಲ್ಲರ ಆಶಯ ಕೂಡ ಹೌದು. ಇನ್ನೂ ಒಂದು ವಿಚಾರ ಅಂತಂದರೆ, ಇಲ್ಲಿ ಮ್ಯೂಸಿಕ್ ಕಮಾಲ್ ಮಾಡಿದೆ. ಇಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಜನೀಶ್ ಲೋಕನಾಥ್ ಅವರು ಇತ್ತೀಚೆಗೆ ಕಾಂತಾರದಲ್ಲೂ ಕೂಡ ಅವರೇ ಮ್ಯೂಸಿಕನ್ನು ಕಂಪೋಸ್ ಮಾಡಿರೋದು. ಮತ್ತು ಕನ್ನಡದಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಸಿನಿಮಾ ಬರ್ತಾ ಇರೋದು ತುಂಬ ಖುಷಿ ಕೊಡುವಂಥ ವಿಚಾರ. ನಿಮಗೆ ಬಹುಮುಖ್ಯವಾಗಿ ಇತ್ತೀಚೆಗೆ, ಅಂದರೆ ಈಚಿನ ದಿನಗಳನ್ನು ತಗೊಂಡ್ರೆ, ಮೊದಲು ನಮಗೆ ಸೋ ಆ್ಯಂಡ್ ಸೋ ಅಂತ ಆ ಸಿನಿಮಾದಲ್ಲಿ ಒಂದು ನೇಟಿವಿಟಿ ಇತ್ತು. ಆ್ಯಂಡ್ ಜೊತೆಗೆ ನಮ್ಮ ಸುತ್ತಮುತ್ತ ನಡೆಯುವಂಥ ಒಂದು ಕಥೆಯಾಗಿತ್ತು. ಆ ನಂತರ ಬಂದದ್ದು ಕಾಂತಾರ. ಅದು ದೈವದ ಒಂದು ಪವಾಡವನ್ನು ಆಧಾರವಾಗಿಟ್ಕೊಂಡು ಮಾಡಿದಂಥ ಸಿನಿಮಾ. ಆ್ಯಂಡ್ ಇದು ಕೂಡ ಹಿಟ್ಟಾಯಿತು. ಜೊತೆಗೆ ಈ ಮಧ್ಯದ ಒಂದು ಸಿನಿಮಾ ಬಂತು ಬ್ರ್ಯಾಟ್ ಅಂತ. ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕಥಾಹಂದರವನ್ನು ಹೊಂದಿದೆ. ಎಲ್ಲೂ ಕೂಡ ಒಂಚೂರು ಬೋರ್ ಆಗಲ್ಲ. ಮತ್ತು ಹಣದ ಸುತ್ತಮುತ್ತ ಅಥವಾ ಬೆಟ್ಟಿಂಗ್ ದಂಧೆಯ ಸುತ್ತಮುತ್ತ ನಡೆಯುವಂಥ ಸಿನಿಮಾ ಇದು. ಅಲ್ಲೂ ಕೂಡ ಡ್ರ್ಯಾಗನ್ ಮಂಜು ಅವರು ವಿಲನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದು ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಪೈಸಾ ವಸೂಲ್ ಸಿನಿಮಾ ಅಂತಿದ್ರೆ ಬ್ರ್ಯಾಟ್ ಸಿನಿಮಾ. ಸೊ ಈಗ ಸದ್ಯಕ್ಕೆ ಎಲ್ಲರ ನಿರೀಕ್ಷೆಯ ಸುದೀಪ್ ಅಭಿನಯದ ಮತ್ತು ಆ ಕಾಂಬಿನೇಷನ್, ವಿಜಯ್ ಮತ್ತು ಸುದೀಪ್ ಅವರ ಕಾಂಬಿನೇಷನ್, ಇದರ ಒಂದು ಇಂಟ್ರೋ ರಿಲೀಸ್ ಆಗಿದೆ ಮತ್ತು ಸಾಕಷ್ಟು ವೀಕ್ಷಣೆಯನ್ನು ಕೂಡ ಈ ಇಂಟ್ರೋ ಪಡ್ಕೊಂಡಿದೆ. ಸೊ ಸುದೀಪ್ ಅಭಿಮಾನಿಗಳಿಗಂತೂ ಇದು ಹಬ್ಬದ ಊಟ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗ ನಿಜವಾಗ್ಲೂ ಒಂದು ಯಶಸ್ಸಿನ ಉತ್ತುಂಗದಲ್ಲಿದೆ. ಆ್ಯಂಡ್ ಇಂಥದ್ದೇ ಸಾಕಷ್ಟು ಸಿನಿಮಾ ಬರಲಿ ಅಂತ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.